ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಅಕ್ಷಯ್. ನಾನು ರೈಡಿಂಗ್ ರಿವ್ಯೂ ಮಾಡ್ತಾ ಇರೋ ಸ್ಕೂಟರ್ ದಿ ಆಲ್ ನ್ಯೂ 2025 ಸುಜುಕಿ ಆಕ್ಸಿಸ್ 125 ಸ್ಕೂಟರ್ನ ರೈಡಿಂಗ್ ರಿವ್ಯೂ ಮಾಡ್ತಾ ಇದ್ದೀನಿ. ಮತ್ತೆ ಈ ಒಂದು ಸ್ಕೂಟರ್ನಲ್ಲಿ 3 ಟೈಪ್ಸ್ ಆಫ್ ಎಡಿಷನ್ಸ್ ಬರುತ್ತೆ. ಸ್ಟ್ಯಾಂಡರ್ಡ್ ಎಡಿಷನ್, ಸ್ಪೆಷಲ್ ಎಡಿಷನ್ ಅಂಡ್ ರೈಡ್ ಕನೆಕ್ಟ್ ಎಡಿಷನ್ ಅಂತ. ಎಡಿಷನ್ಸ್ ಅಂದ್ರೆ ವೇರಿಯಂಟ್ಸ್ ಅಂತ ಅರ್ಥ. ಈಗ ನಾನು ರೈಡಿಂಗ್ ರಿವ್ಯೂ ಮಾಡ್ತಾ ಇರೋ ಸ್ಕೂಟರು ಟಾಪ್ ಮಾಡಲು ರೈಡ್ ಕನೆಕ್ಟ್ ಎಡಿಷನ್ ಸ್ಕೂಟರ್ನ. ಬನ್ನಿ ಒಂದು ಸ್ಕೂಟರ್ನ ಸ್ಪೆಸಿಫಿಕೇಶನ್, ಫೀಚರ್ಸ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಫೈನಲ್ ಆಗಿ ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆಗೆ ಶೇರ್ ಮಾಡ್ಕೊತೀನಿ. ಲೆಟ್ಸ್ ಡೈವ್ ಇನ್ ಟು ಎ ರಿವ್ಯೂ. ಫಸ್ಟ್ ಲುಕ್ಸ್ ವಿಚಾರಕ್ಕೆ ಬಂದಾಗ ಕ್ಲಾಸಿ ಆಗಿಬಿಟ್ಟಿದ್ದಾರೆ, ಅರ್ಬನ್ ಸ್ಟೈಲಿಂಗ್ ಆಗಿಬಿಟ್ಟಿದ್ದಾರೆ. ಹಳೆ ಮಾಡಲು ಒಂದು ಸ್ವಲ್ಪ ಸೀದಾ ಸಾದಾ ಇತ್ತು, ಆದ್ರೆ ಈ ಒಂದು ಮಾಡಲು ಸಖತ್ ಸೆಕ್ಸಿ ಆಗಿದೆ ಅಂತ ಹೇಳ್ಬೋದು. ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ LED ಹೆಡ್ಲೈಟ್ ಬರುತ್ತೆ. ಕ್ರೋಮ್ ಗಾರ್ನಿಶಿಂಗ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ರೆಕ್ಟಾಂಗ್ಯುಲರ್ ಶೇಪ್ ಅಲ್ಲಿ ಕೊಟ್ಟಿದ್ದಾರೆ, ಸಖತ್ ಆಗಿದೆ ಅಂತಾನೆ ಹೇಳ್ಬೋದು. ಕೆಳಗಡೆ ಯು ಶೇಪ್ ನಲ್ಲಿ DRLs ಬರುತ್ತೆ. ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ 4 ಇಂಡಿಕೇಟರ್ಸ್ ಹ್ಯಾಲೋಜನ್ ಬಲ್ಬ್ ಜೊತೆ ಬರುತ್ತೆ. ಟೈಲ್ ಲೈಟ್ ವಿಚಾರಕ್ಕೆ ಬಂದಾಗ LED ಟೈಲ್ ಲೈಟ್ ಬರುತ್ತೆ. ಟೈಲ್ ಸೆಕ್ಷನ್ ನೋಡಿದಾಗ ತುಂಬಾ ಜನ ಹೇಳ್ತಿದ್ದಾರೆ ಈ ಒಂದು ಟೈಲ್ ಸೆಕ್ಷನ್ ಆಯಾಬುಜಾ ಟೈಲ್ ಸೆಕ್ಷನ್ ಇದೆಯಲ್ಲ ಅದೇ ತರ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನನಗೂ ಅದೇ ತರ ಕಾಣಿಸ್ತಾ ಇದೆ. ಓವರ್ ಆಲ್ ಟೈಲ್ ಸೆಕ್ಷನ್ ಚೆನ್ನಾಗಿದೆ. ಸ್ಪೀಡೋಮೀಟರ್ ವಿಚಾರಕ್ಕೆ ಬಂದಾಗ ಡಿಜಿಟಲ್ ಕನ್ಸೋಲ್ ಬರುತ್ತೆ ವಿತ್ ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ. ರೈಡ್ ಕನೆಕ್ಟ್ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಅಥವಾ ಆಪ್ ಸ್ಟೋರ್ ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಬ್ಲೂಟೂತ್ ಮುಖಾಂತರ ಸಿಕ್ರೋನೈಸ್ ಮಾಡ್ಕೊಂಡ್ರೆ ಕಾಲು, SMS, ವಾಟ್ಸ್ಆಪ್ ಅಲರ್ಟ್ಸ್ ಬರುತ್ತೆ. ಮತ್ತೆ ಪೀರಿಯಾಡಿಕ್ ವೆಹಿಕಲ್ ಸರ್ವಿಸ್ ಅಲರ್ಟ್ಸ್ ಬರುತ್ತೆ. ಲಾಸ್ಟ್ ಪಾರ್ಕ್ಡ್ ಲೊಕೇಶನ್ ಬರುತ್ತೆ. ದಿಸ್ ಆರ್ ದಿ ಮೇಜರ್ ಥಿಂಗ್. ಇನ್ನ ತುಂಬಾನೇ ಇದೆ. ಈ ಒಂದು ಡಿಜಿಟಲ್ ಸ್ಪೀಡೋಮೀಟರ್ ನಲ್ಲಿ ಆಂಬಿಯಂಟ್ ವೆದರ್ ಅಂಡ್ ರೈನ್ ಅಲರ್ಟ್ಸ್ ಎಲ್ಲ ಬರುತ್ತೆ. ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್, ETA ಅಪ್ಡೇಟ್, ಸ್ಪೀಡೋಮೀಟರ್, ಟೈಮ್, ಫ್ಯೂಯಲ್ ಗೇಜ್ ಮತ್ತೆ ಓಡೋಮೀಟರ್, ಟ್ರಿಪ್ ಮೀಟರ್ ಇವೆಲ್ಲ ಬೇಸಿಕ್ ಆಗಿ ತೋರಿಸುತ್ತೆ ಈ ಒಂದು ಕನ್ಸೋಲ್. ಮಿರರ್ಸ್ ನ ಕ್ರೋಮ್ ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ, ರೌಂಡ್ ಶೇಪ್ ಅಲ್ಲಿ ಕೊಟ್ಟಿದ್ದಾರೆ. ಮಿರರ್ಸ್ ನಲ್ಲಿ ಕಾರು ಅಥವಾ ಲಾರಿ ಏನ್ ಬಂದ್ರು ಕ್ಲೀನ್ ಆಗಿ ಕಾಣಿಸುತ್ತೆ. ಹ್ಯಾಂಡಲ್ ಬಾರ್ ವಿಚಾರಕ್ಕೆ ಬಂದಾಗ ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್ ಬರುತ್ತೆ. ಇಂಜಿನ್ ಕಿಲ್ ಸ್ವಿಚ್ ಬರುತ್ತೆ. ಹಜಾರ್ಡ್ ಇಂಡಿಕೇಟರ್ ಸ್ವಿಚ್ ಬರುತ್ತೆ. USB ಚಾರ್ಜಿಂಗ್ ಪಾಯಿಂಟ್ ಬರುತ್ತೆ. ಮುಂದ್ಗಡೆ 2 ಪಾಕೆಟ್ಸ್ ಬರುತ್ತೆ, ಮೊಬೈಲ್ ಇಟ್ಕೊಳಕ್ಕೆ ಅಥವಾ ಏನಾರ ಬಟ್ಟೆ ಇಟ್ಕೊಳಕ್ಕೆ. ಕೀ ಯೂನಿಟ್ ವಿಚಾರಕ್ಕೆ ಬಂದಾಗ ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ಬರುತ್ತೆ. ಈ ಒಂದೇ ಒಂದು ಕೀ ಯೂನಿಟ್ ಅಲ್ಲಿ ಗಾಡಿ ಆಫ್ ಆನ್ ಮತ್ತೆ ಸೀಟ್ ಓಪನ್, ಫೇಲ್ ಲಿಡ್ ಓಪನ್, ಹ್ಯಾಂಡಲ್ ಬಾರ್ ಲಾಕ್ ಎಲ್ಲ ಒಂದೇ ಕೀ ಯೂನಿಟ್ ಅಲ್ಲೇ ಬರುತ್ತೆ. ಒಂದ್ ಬಟನ್ ಪ್ರೆಸ್ ಮಾಡಿದ್ರೆ ಸೇಫ್ಟಿ ಲಾಕ್ ಹಂಗೆ ಕ್ಲೋಸ್ ಆಗ್ಬಿಡುತ್ತೆ. ಮತ್ತೆ ಕೀ ಹಿಂಗಡೆ ಒಂದು ಶೇಪ್ ಮಾಡಿರ್ತಾರೆ, ಆ ಶೇಪ್ ನ ತಗೊಂಡು ಕ್ಲೀನ್ ಆಗಿ ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಿ ಓಪನ್ ಮಾಡಿದ್ರೆ ಕೀ ಯೂನಿಟ್ ಮತ್ತೆ ಸೇಫ್ಟಿ ಲಾಕ್ ಓಪನ್ ಆಗುತ್ತೆ. ಮತ್ತೆ ಬ್ಯಾಕ್ ಬ್ರೇಕಿಗೆ ಪಾರ್ಕಿಂಗ್ ಬ್ರೇಕ್ ಕೊಟ್ಟಿದ್ದಾರೆ, ತುಂಬಾನೇ ಹೆಲ್ಪ್ ಆಗುತ್ತೆ. ಓವರ್ ಆಲ್ ಟೆಕ್ ವೈಸ್ ಮತ್ತೆ ಎಲೆಕ್ಟ್ರಾನಿಕಲಿ ರಿಯಲ್ ಟೈಮ್ ಅಲ್ಲಿ ತುಂಬಾನೇ ಹೆಲ್ಪ್ ಆಗುತ್ತೆ. ಫ್ರಂಟ್ ವೀಲ್ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಜೊತೆ ಬರುತ್ತೆ. ಫ್ರಂಟ್ ವೀಲ್ ವಿಚಾರಕ್ಕೆ ಬಂದಾಗ 12 ಇಂಚ್ ಸ್ಟೇರ್ ಪ್ರೊಫೈಲ್ ಟ್ಯೂಬ್ಲೆಸ್ ಅಲಾಯ್ ವೀಲ್ಸ್ ಜೊತೆ ಬರುತ್ತೆ. ಫ್ರಂಟ್ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡಿಸ್ಕ್ ಬ್ರೇಕ್ ಬರುತ್ತೆ. ಬ್ಯಾಕ್ ವೀಲ್ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಸ್ವಿಂಗ್ ಆರ್ಮ್ ರೇರ್ ಸಸ್ಪೆನ್ಷನ್ ಬರುತ್ತೆ ಅಂಡ್ ಸಿಂಗಲ್ ಕಾಯಿಲ್ ಸಸ್ಪೆನ್ಷನ್ ಬರುತ್ತೆ. ಬ್ಯಾಕ್ ವೀಲ್ ವಿಚಾರಕ್ಕೆ ಬಂದಾಗ 10 ಇಂಚ್ ಸ್ಟೇರ್ ಪ್ರೊಫೈಲ್ ಟ್ಯೂಬ್ಲೆಸ್ ಅಲಾಯ್ ವೀಲ್ಸ್ ಜೊತೆ ಬರುತ್ತೆ. ಬ್ಯಾಕ್ ವೀಲ್ ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡ್ರಮ್ ಬ್ರೇಕ್ ಬರುತ್ತೆ. ಫ್ರಂಟ್ ವೀಲ್ ನಲ್ಲಿ ಡಿಸ್ಕ್ ಬ್ರೇಕ್ ಮಾತ್ರ ಅಲ್ಲ, ಬೇರೆ ಒಂದು ವೇರಿಯಂಟ್ ನಲ್ಲಿ ಡ್ರಮ್ ಬ್ರೇಕ್ ಕೂಡ ಬರುತ್ತೆ. ಸ್ಕೂಟರ್ ನ ತೂಕ ಬಂದು 106 kg ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ 160 mm ಬರುತ್ತೆ. ಸೀಟ್ ಹೈಟ್ 858 mm ಬರುತ್ತೆ. ಓವರ್ ಆಲ್ ಲೆಂತ್ ಬಂದು 1835 mm ಬರುತ್ತೆ. ಫ್ರೇಮ್ ವಿಚಾರಕ್ಕೆ ಬಂದಾಗ ಹೈಲಿ ರಿಜಿಡ್ ಫ್ರೇಮ್ ಜೊತೆ ಬರುತ್ತೆ. ಫುಟ್ ಫ್ಲೋರ್ ವಿಚಾರಕ್ಕೆ ಬಂದಾಗ ಲಾಂಗ್ ಆಗಿ ಕೊಟ್ಟಿದ್ದಾರೆ. ಮತ್ತೆ ಆ ಒಂದು ಫುಟ್ ಫ್ಲೋರ್ ನ 3D ಗ್ರಿಡ್ಸ್ ಜೊತೆಗೆ ಕಂಪ್ಲೀಟ್ ಮಾಡಿದ್ದಾರೆ. ಯಾಕಂದ್ರೆ ಸ್ಲಿಪ್ಪರಿ ಆಗ್ಬಾರ್ದು, ಫುಟ್ ಫ್ಲೋರ್ ಮೇಲೆ ಕಾಲಿಟ್ಟಾಗ ಸ್ಲಿಪ್ಪರಿ ಆಗ್ಬಾರ್ದು ಅಂತ ಈ ತರ ಡಿಸೈನ್ ಮಾಡಿದ್ದಾರೆ. ಲೆಗ್ ಎಲ್ಲ ಇಟ್ಕೊಳಕ್ಕೆ ಸ್ಪೇಸ್ ಎಲ್ಲ ಚೆನ್ನಾಗಿದೆ. ಮುಂದ್ಗಡೆ ಮಕ್ಕಳೆಲ್ಲ ನಿಂತ್ಕೊಂಡು ಹೋಗ್ಬೋದು. ಸೀಟ್ ವಿಚಾರಕ್ಕೆ ಬಂದಾಗ ಸ್ಲೈಟ್ಲಿ 2 ಲೆವೆಲ್ ಸೀಟಿಂಗ್ ಬರುತ್ತೆ. ರೈಡರ್ ನ ಸೀಟಿಂಗ್ ರೂಮ್ ಮತ್ತೆ ಪಿಲಿಯನ್ ನ ಸೀಟಿಂಗ್ ರೂಮ್ ತುಂಬಾನೇ ದೊಡ್ಡದಾಗಿದೆ. 3 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಬಟ್ ಗೌರ್ಮೆಂಟ್ ಪ್ರಕಾರ 2 ವೀಲರ್ ಸ್ಕೂಟರ್ ಮೇಲೆ 2 ಮೆಂಬರ್ಸ್ ಅಷ್ಟೇ ಕುತ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಆರಾಮಾಗಿ ಇಬ್ರು ಕುತ್ಕೊಂಡು ಹೋಗ್ಬೋದು, ಲಗೇಜ್ ಇಟ್ಕೊಂಡು ಹೋಗ್ಬೋದು. ಮತ್ತೆ ಅಂಡರ್ ಸೀಟ್ ಸ್ಟೋರೇಜ್ ನ ಓಪನ್ ಮಾಡೋಕೆ ಸಿಂಗಲ್ ಕೀ ಯೂನಿಟ್ ಅಲ್ಲೇ ಓಪನ್ ಮಾಡಬೇಕು. ಅಂಡರ್ ಸೀಟ್ ಸ್ಟೋರೇಜ್ ಕೆಪಾಸಿಟಿ ಬಂದು 24 ಲೀಟರ್ಸ್ ಬರುತ್ತೆ. ಫುಲ್ ಸೈಜ್ ಹೆಲ್ಮೆಟ್ ಆರಾಮಾಗಿ ಇಡಿಸುತ್ತೆ ಇದರಲ್ಲಿ. ಸೀಟ್ ನ ಕುಶನಿಂಗ್ ಎಲ್ಲ ಡೀಸೆಂಟ್ ಆಗಿದೆ. ಹ್ಯಾಂಡಲ್ ಗ್ರಾಪ್ಸ್ ಎಲ್ಲ ಹೆವಿಯಾಗಿ ಕೊಟ್ಟಿದ್ದಾರೆ. ಫುಟ್ ಪೆಕ್ಸ್ ನೆಲ್ಲ ಅಲ್ಯೂಮಿನಿಯಂ ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. 2 ಹುಕ್ಸ್ ಕೊಟ್ಟಿದ್ದಾರೆ ಲಗೇಜ್ ನೆಲ್ಲ ಹ್ಯಾಂಗಿಂಗ್ ಮಾಡ್ಕೊಂಡು ಹೋಗೋಕೆ. ಪ್ಯಾನಲ್ಸ್ ನೆಲ್ಲ ಫೈಬರ್ ಪ್ಲಾಸ್ಟಿಕ್ ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಈಗ ಈ ಒಂದು ಸ್ಕೂಟರ್ ನಲ್ಲಿ ಫ್ಯೂಯಲ್ ಲಿಡ್ ಓಪನ್ ಮಾಡೋದು ತುಂಬಾನೇ ಈಸಿ. ಯಾವ ರೀತಿ ಅಂದ್ರೆ ಫ್ರಂಟ್ ಲಾಕ್ಡ್ ಆಪರೇಟೆಡ್ ಎಕ್ಸ್ಟರ್ನಲ್ ಫ್ಯೂಯಲ್ ಲಿಡ್ ಬರುತ್ತೆ. ಅಂದ್ರೆ ಕೀ ಯೂನಿಟ್ ಇರುತ್ತಲ್ಲ ಅಲ್ಲೇನೆ ಫ್ಯೂಯಲ್ ಲಿಡ್ ನ ಓಪನ್ ಮಾಡಬಹುದು. ಈಗ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 5.3 ಲೀಟರ್ಸ್ ಇಡ್ಸುತ್ತೆ. ಸೈಡ್ ಸ್ಟ್ಯಾಂಡ್ ಬರುತ್ತೆ. ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಬರುತ್ತೆ. ಸೆಂಟರ್ ಸ್ಟ್ಯಾಂಡ್ ಬರುತ್ತೆ. ಅಂಡ್ ಲೇಡೀಸ್ ಗೆ ರೇರ್ ಫುಟ್ ರೆಸ್ಟ್ ನ ನೀವು ಆಕ್ಸೆಸರೀಸ್ ಆಗಿ ಹಾಕ್ಸ್ಕೊಳ್ಬೇಕಾಗುತ್ತೆ. ಓವರ್ ಆಲ್ ಡೈಮೆನ್ಷನ್, ವೆಯ್ಟ್ ಮತ್ತೆ ಸೈಜು ಎಲ್ಲ ನೋಡಿದಾಗ ಎಲ್ಲ 125cc ಗೆ ಈ ಒಂದು ಸ್ಕೂಟರ್. ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ 124cc ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ 2 ವಾಲ್ವ್ ಏರ್ ಕೂಲ್ಡ್ BS6 E20 ಫ್ಯೂಯಲ್ ಕಂಪ್ಯಾಟಬಲ್ ವಿತ್
ಹೋಬಿಡಿ ಜೊತೆ ಬರುತ್ತೆ. ಮ್ಯಾಕ್ಸಿಮಮ್ ಪವರ್ 8 PS ಆಫ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್ 10 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಫ್ಯೂಯಲ್ ಸಪ್ಲೈ ಸಿಸ್ಟಮ್ ವಿಚಾರಕ್ಕೆ ಬಂದಾಗ F5 ಸ್ಟಾರ್ಟಿಂಗ್ ಟೈಪ್ ಬಂದು ಕಿಕ್ ಸ್ಟಾರ್ಟರ್ ಮತ್ತೆ ಎಲೆಕ್ಟ್ರಿಕ್ ಸ್ಟಾರ್ಟ್ ಎರಡು ಇರುತ್ತೆ. ಟ್ರಾನ್ಸ್ಮಿಷನ್ ವಿಚಾರಕ್ಕೆ ಬಂದಾಗ CVT ಗೇರ್ ಟ್ರಾನ್ಸ್ಮಿಷನ್ ಬರುತ್ತೆ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 5.3 ಲೀಟರ್ಸ್, ಮೈಲೇಜ್ ಅರೌಂಡ್ 45 to 50 ಆರಾಮಾಗಿ ಕೊಡುತ್ತೆ. ಸರ್ವಿಸ್ ಕಾಸ್ಟ್ ವಿಚಾರಕ್ಕೆ ಬಂದಾಗ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ 2,000 ಇಂದ 3,000 ರೂಪಾಯಿ ಆಗುತ್ತೆ ಫ್ರೀ ಸರ್ವಿಸ್ ಎಲ್ಲ ಆದ್ಮೇಲೆ. ಅಂಡ್ ಈ ಒಂದು ಸ್ಕೂಟರ್ ನ ಯಾರು ತಗೊಬಹುದು ಅಂತ ನನ್ನ ಒಂದು ರೈಡಿಂಗ್ ರಿವ್ಯೂ ನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇನ್ನೇನ್ ಮಾಡೋಣ, ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಲೆಟ್ಸ್ ಡೈವ್ ಇಂಟು ಎ ರೈಡಿಂಗ್ ರಿವ್ಯೂ. ಆಲ್ ನ್ಯೂ 2025 ಸುಜುಕಿ ಆಕ್ಸಿಸ್ 125 ಸ್ಕೂಟರ್ನ ರೈಡಿಂಗ್ ರಿವ್ಯೂ ಮಾಡ್ತಾ ಇದ್ದೀನಿ. ಇದು ದಿ ಕೀ, ಲೆಟ್ಸ್ ಗೋ ಫಾರ್ ಅ ರೈಡ್. ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಇಂಜಿನ್ ಸೌಂಡ್ ಈ ಥರ ಕೇಳಿಸುತ್ತೆ, ಎಕ್ಸಾಸ್ಟ್ ಸೌಂಡ್ ಈ ಥರ ಕೇಳಿಸುತ್ತೆ. ಲೆಟ್ಸ್ ಗೋ ಫಾರ್ ಅ ರೈಡ್. ನೋಡಿ, ಇಂಥ ಜಾಗದಲ್ಲೆಲ್ಲ ಓಡಿಸ್ಬೋದು. ಲೈಟ್ನ ಫಾಲ್ ಈ ಥರ ಬೀಳ್ತಾ ಇದೆ. ಅಪ್ಪೆಲ್ಲ ಚೆನ್ನಾಗಿ ಹತ್ತುತ್ತೆ. ಪಿಕಪ್ ಚೆನ್ನಾಗಿದೆ, ಯಾಕಂದರೆ 10 Nm ಆಫ್ ಟಾರ್ಕ್ ಇದೆ ಈ ಒಂದು ಗಾಡಿಯಲ್ಲಿ. ಡಿಮ್ ಆ್ಯಂಡ್ ಡಿಪ್ಪು, ಲೈಟ್ ಇಷ್ಟು ಫಾಲ್ ಆಗುತ್ತೆ. ಸೊ ನೈಟ್ ಟೈಮ್ ತುಂಬಾ ಹೆಲ್ಪ್ ಆಗುತ್ತೆ LED ಲೈಟು. ಸ್ವಲ್ಪ ಗಾಡಿನ ಇಂಧನ ಆ್ಯಕ್ಚುಲಿ ಆಕ್ಸಿಸ್ 125 ಸ್ಕೂಟರ್ಸು ತುಂಬಾ ಚೆನ್ನಾಗಿರ್ತವೆ, ತುಂಬಾ ಲೈಟ್ ವೈಟು. ವೈಡರ್ ಟೈರ್ ಸೆಕ್ಷನ್ ಇದೆ. ಬ್ರೇಕಿಂಗ್ ಚೆನ್ನಾಗಿದೆ. ಮುಂದೆ ಡಿಸ್ಕ್ ಬ್ರೇಕ್ ಇದೆ, ಬ್ಯಾಕ್ ಸೈಡು ಡ್ರಮ್ ಬ್ರೇಕು. ಆದ್ರೂ ಎರಡು ಬ್ರೇಕಿಂಗು ಕೇಪಬಿಲಿಟಿ ಚೆನ್ನಾಗಿದೆ. ಓ ಫುಲ್ ಲೈಟ್ ವೇಟ್ ಗುರು. 105 kg 106 kg ತೂಕ ಬರುತ್ತೆ. ಸೊ ಆ್ಯಕ್ಟಿವಾ 107 kg ಬರುತ್ತೆ. ಅದಕ್ಕಿಂತ ಇದು ಲೈಟ್ ವೇಟ್ ಕಮ್ಮಿ ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸು ಕಮ್ಮಿ. ನನ್ನ ಪ್ರಕಾರ ವಯಸ್ಸಾದವರು ಮತ್ತು ಹುಡುಗಿಯರು ಆಂಟಿಯರು ಈ ಗಾಡಿನ ಓಡಿಸ್ಬೋದು. ಹ್ಯಾಂಡ್ಲಿಂಗ್ ತುಂಬಾ ಚೆನ್ನಾಗಿರುತ್ತೆ. ಗಾಡಿ ನೋಡಿ ಹಪ್ಪೆ ಆ ಥರ ಆಗ್ತದೆ. ರಿಯಲ್ ಟೈಮ್ ವರ್ಡಲ್ಲಿ, ವರ್ಡ್ ಅಲ್ಲ ವರ್ಲ್ಡ್, ರಿಯಲ್ ಟೈಮ್ ವರ್ಲ್ಡ್. ಪಿಕಪ್ ಚೆನ್ನಾಗಿದೆ, ಹಪ್ಪೆಲ್ಲ ಚೆನ್ನಾಗಿ ಹತ್ತುತ್ತೆ. ಫ್ರಂಟ್ ಸಸ್ಪೆನ್ಷನ್ ಚೆನ್ನಾಗಿದೆ. ಗಾಡಿನ 0 ಕಿಲೋಮೀಟರ್ಗೆ ನಿಲ್ಸೋಣ. ಸೊ ಈಗ 0 ಕಿಲೋಮೀಟರ್ನಲ್ಲಿ ನಿಂತಿದೆ. ಸೊ ಈಗ ಲಾಂಚ್ ಮಾಡೋಣ. ಈ ಒಂದು ಸ್ಕೂಟರ್ನಲ್ಲಿ ಏನಂದರೆ ಥ್ರಾಟಲ್ನ ಕೊಟ್ಟರೆ ಗಾಡಿ ಫುಲ್ಲಾಗೋ ಫೀಲ್ ಕೊಡುತ್ತೆ ನಮಗೆ. ಸೊ ಬ್ಯಾಕ್ ಸೈಡ್ ಸಸ್ಪೆನ್ಷನ್ ಒಂದು ಸ್ವಲ್ಪ ಸ್ಮೂತರ್ ಸೈಡ್ ಇದೆ. ಫುಲ್ ಥ್ರಾಟಲ್ ಕೊಟ್ಟಿಲ್ಲ. 80 ಆರಾಮಾಗಿ ಟಚ್ ಆಗುತ್ತೆ. 12 ಇಂಚಸ್ ಟೈರ್ ಪ್ರೊಫೈಲ್, ಮ್ಯಾನ್ಯುವರ್ ಎಲ್ಲ ಆರಾಮಾಗಿ ಮಾಡ್ಬೋದು. ಹಾರನ್ ಸೌಂಡು ಡೀಸೆಂಟಾಗಿದೆ. ಈಗ ಫುಲ್ ಥ್ರಾಟಲ್ ಕೊಟ್ಟಿದ್ದೀನಿ. ನೈಂಟಿ ಆರಾಮಾಗಿ ಟಚ್ ಆಯಿತು. ಸೊ 90 ಕಿಲೋಮೀಟರ್ ಸ್ಪೀಡ್ ಹೋಗೋಕ್ಕೆ ಈ ಒಂದು ಗಾಡಿ ಕಷ್ಟಪಡಲ್ಲ. ರಿಲ್ಯಾಕ್ಸಾಗೆ ರಿಲಯಬಲ್ ಆಗಿ ಮೂವ್ ಆಗುತ್ತೆ. ಯೂ ಟರ್ನೆಲ್ಲ ಆರಾಮಾಗಿ ತಾಣ್ಬೋದು. ನೋಡಿ ಪಿಕಪ್ ಯಾವ ಥರ ಎದ್ದಾಡುತ್ತೆ. ತುಂಬಾ ಲೈಟ್ ವೇಟ್ ಆಗಿದೆ ಗಾಡಿ. ಸೆವೆಂಟಿ 78 ಸ್ಪೀಡ್ನಲ್ಲಿ ಕ್ರೂಸಿಂಗ್ ಮಾಡ್ಬೋದು. ವೈಬ್ರೇಷನ್ ಎಲ್ಲೂ ಬರ್ತಿಲ್ಲ ಗಾಡಿಯಲ್ಲಿ. ಆರಾಮಾಗಿ 90 ಟಚ್ ಆಗುತ್ತೆ.
ಬ್ರೇಕಿಂಗ್ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ. ಸೊ ಟಾಪ್ ಸ್ಪೀಡೆಲ್ಲ ಆರಾಮಾಗೆ ಟಚ್ ಮಾಡ್ಬೋದು, 90, 95, 100 ಟಚ್ ಮಾಡ್ಬೋದು ಒಂಚೂರು ಸ್ಪೇಸ್ ಇದ್ರೆ. ಬೆಂಗಳೂರು ಅಂತ ಸಿಟಿಯಲ್ಲಿ ಸಿಟಿ ಯೂಸೇಜಲ್ಲಿ 90ನೇ ಜಾಸ್ತಿ. ನನ್ನ ಪ್ರಕಾರ 60-40 ಒಳ್ಳೆಯದು. ರೈಡರ್ನ ಪೋಸ್ಟರ್ ವಿಚಾರಕ್ಕೆ ಬಂದಾಗ ಅಪ್ರೈಟು ರೈಡರ್ ಟ್ರಯಾಂಗಲ್ ಎಲ್ಲ ಚೆನ್ನಾಗಿದೆ. ಫ್ಲ್ಯಾಟ್ ಫುಟ್ ಫ್ಲೋರ್ ಬರುತ್ತೆ. ಸೊ ಸಿಲಿಂಡರ್ಸು ಲಗೇಜಸ್ಸು ಎಲ್ಲ ಹಾಕೊಂಡು ಹೋಗ್ಬೋದು. ಸೀಟು ತುಂಬ ವೈಡಾಗಿದೆ, 3 ಜನ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. ಉದ್ದನೂ ಇದೆ, ಅಗಲನೂ ಇದೆ. ಪಿಕಪ್ ಮಾತ್ರ ಸಖತ್ ಇಷ್ಟ ಆಯಿತು. ಥ್ರಾಟಲ್ ರೆಸ್ಪಾನ್ಸೂ ಚೆನ್ನಾಗಿದೆ. ಕಂಪ್ಯಾರಿಸನ್ ವಿಚಾರಕ್ಕೆ ಬಂದಾಗ 125 ಸ್ಕೂಟರ್ಸ್ನಲ್ಲಿ ತುಂಬಾ ಸ್ಕೂಟರ್ಸ್ ಇದ್ದಾವೆ. ಯಾವುದು ಸೆಲೆಕ್ಟ್ ಮಾಡೋಣ ಅನ್ನೋದೇ ತಲೆ ನೋವು ಬರ್ತದೆ. ಆದರೆ ನಾನು ಯಾವಾಗಲೂ ಹೇಳ್ತೀನಿ, ಆಕ್ಸಿಸ್ 125, ಆ್ಯಕ್ಟಿವಾ, ಅದಾದಮೇಲೆ ರೇ, ಅದಾದಮೇಲೆ ಟಿ ವಿ ಎಸ್ ಬರುತ್ತೆ. ಟಿ ವಿ ಎಸ್ ಆದಮೇಲೆ ಹೀರೋ ಬರುತ್ತೆ. ಸೊ ಹೀರೋ ಒಂಥರ ಲಾಸ್ಟ್ ಆಪ್ಷನ್ ಆಗಿ ಇಟ್ಕೊಳ್ಬೇಕು. ಸುಜುಕಿ ಆಕ್ಸಿಸ್ನ ಫಸ್ಟ್ ಆಪ್ಷನ್ ಆಗಿ ಇಟ್ಕೊಳ್ಬೇಕು. ಸುಜುಕಿ ಇಷ್ಟ ಆಗಲಿಲ್ಲ ಅಂದರೆ ಯು ಕ್ಯಾನ್ ಗೋ ಫಾರ್ ಆ್ಯಕ್ಟಿವಾ, ಕಣ್ಣು ಮುಚ್ಕೊಂಡು ಹೋಗ್ಬೋದು. ಸೊ ನಿಮಗೆ ಬೇಡ ನನ್ನ ಸಜೆಷನ್ ಯಾವುದು ಅಂತ ಕೇಳ್ತೀರಾ, ನಾನು ಯಾವಾಗಲೂ ಹೇಳೋದು ಒಂದೇ, ಆಕ್ಸಿಸ್. ಈಗ ನನ್ನ ಹತ್ರ ಆ್ಯಕ್ಟಿವಾ ಇದೆ, ಆ್ಯಕ್ಟಿವಾ ಚೆನ್ನಾಗಿದೆ. ಆದರೆ ಆಕ್ಸಿಸ್ಸು ನನ್ನ ಫ್ರೆಂಡು ಯೂಸ್ ಮಾಡ್ತಿದ್ದಾನೆ. ಅವ್ನು ಡೈಲಿ 30 ಕಿಲೋಮೀಟರ್ಸ್ ಅಡ್ಡಾಡ್ತಾನೆ. ಮೈಲೇಜ್ ಅರೌಂಡ್ 45 to 50 ಅವನಿಗೆ ಕೊಡುತ್ತೆ ಅಂತ ಹೇಳ್ತಾನೆ. ಅವನು ನೈಟ್ ಶಿಫ್ಟ್ ಹೋಗೋದವನು. ಸೊ ಮೈಲೇಜ್ ಅವನಿಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾನೆ. ಆ್ಯಕ್ಟಿವಾ ಎಲ್ಲ 40 ಕೊಡುತ್ತೆ, ಇದು 45 ಆರಾಮಾಗಿ ಕೊಡುತ್ತೆ ಅಂತ ಅಂದ್ಕೊತೀನಿ. ಯಾಕಂದರೆ ಗಾಡಿ ಲೈಟ್ ವೆಯ್ಟ್ ಆಗಿದೆ. ಸೊ ಆದ ಕಾರಣ ಇನ್ನೊಂದು ರೀತಿ ಹೇಳಬೇಕು ಅಂದರೆ ಗಾಡಿ ಚಿಕ್ಕದಾಗಿದೆ, ಲೈಟ್ ವೆಯ್ಟ್ ಆಗಿದೆ ಅಂತಲೇ ಹೇಳ್ಬೋದಲ್ಲ. ಸೊ ಚಿಕ್ಕದಾಗಿದ್ದು ಲೈಟ್ ವೆಯ್ಟ್ ಆಗಿದ್ದು ಎಲ್ಲನೂ ಕೌಂಟಾಗಿ ಮೈಲೇಜ್ ಚೆನ್ನಾಗಿ ಕೊಡುತ್ತೆ ಒಂದು ಗಾಡಿಯಲ್ಲಿ. ಸೊ ಈಗ ಸಿಟಿ ಯೂಸೇಜಲ್ಲಿ ಗಾಡಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಈ ಒಂದು ಸ್ಕೂಟರು ಪಕ್ಕ ಒಂದು ಲೈಟ್ ವೆಯ್ಟ್ ಸ್ಕೂಟರು. ಡೈಲಿ ಆಫೀಸು ಕಾಲೇಜ್ಗೆ ಅಡ್ಡಾಡ್ಬೋದು. ಬರೇ ನಾನು ಆಂಟಿ, ಹುಡುಗಿ ಮತ್ತು ವಯಸ್ಸಾದವರು ಓಡಿಸ್ಬೋದು ಅಂತ ಹೇಳಿದ್ದೆ. ಆದರೆ ಹೇಳಿದ್ದಂದ್ರೆ ಅವ್ರಿಗೆ ಪ್ರಿಫರಬಲ್ ಅಂತ ನಾನು ಹೇಳಿದ್ದು. ಬಟ್ ಇದನ್ನು ಯಾರು ಬೇಕಾದ್ರೂ ಓಡಿಸ್ಬೋದು, ನಮ್ಮ ಬಾಯ್ಸೂ ಓಡಿಸ್ಬೋದು. ಇದಕ್ಕೆ ಫಂಕಿ ಥರ ಏನೋ ಕಸ್ಟಮೈಸ್ ಮಾಡಿಕೊಂಡು ಈ ಗಾಡಿನ ಮೇಂಟೈನ್ ಮಾಡ್ಬೋದು. ಒಂದೇ ಒಂದು ಏನು ಹೇಳ್ತೀನಿ ಅಂದರೆ, ಈ ಗಾಡಿಗಳೆಲ್ಲ ಸರ್ವಿಸ್ ಕಾಸ್ಟ್ ವಿಚಾರಕ್ಕೆ ಬಂದಾಗೆಲ್ಲ ಮಿನಿಮಲ್ಲು. ಸರ್ವಿಸೇ ಮಾಡ್ಸೋದು ಬೇಡ ಇಂಥ ಗಾಡಿಗಳಿಗೆಲ್ಲ. ಆ್ಯಕ್ಟಿವಾ, ಆಕ್ಸಿಸ್ಗೆ ಎಲ್ಲ ಸರ್ವಿಸೇ ಮಾಡ್ಸೋದು ಬೇಡ ನನ್ನ ಪ್ರಕಾರ. ಯಾಕಂದರೆ ಇಂಜಿನ್ ಆಯಿಲ್ ಒಂದು 400-500 ರೂಪಾಯಿ ಆಗುತ್ತೆ. ಅದನ್ನು ಪ್ರತಿ 2000 ಕಿಲೋಮೀಟರ್ಗೆ ನೋಡಿಕೊಂಡು ಆಯಿಲ್ನ ಚೇಂಜ್ ಮಾಡಿಸ್ಕೊಂಡ್ಬಿಟ್ರೆ ನೀವು ಯಾವುದೇ ಕಾರಣಕ್ಕೂ ಸರ್ವಿಸ್ ಸೆಂಟ್ರಿಗೆ ಹೋಗೋ ಅವಶ್ಯಕತೆನೇ ಇರೋಲ್ಲ ನನ್ನ ಪ್ರಕಾರ. ಏನಂದರೆ ಫಸ್ಟು 5 ಸರ್ವಿಸ್ ಫ್ರೀ ಸರ್ವಿಸ್ ಅಂತ ಹೇಳ್ತಾರಲ್ಲ, ಅದನ್ನು ಮುಗಿಸ್ಕೊಂಡ್ಬಿಡಿ ಕರೆಕ್ಟಾಗಿ. ಯಾಕಂದರೆ ವಾರಂಟಿ ಕ್ಲೈಮ್ ಆಗುತ್ತೆ. ಅದಾದಮೇಲೆ ನೀವು ಸರ್ವಿಸ್ ಸ್ಟೇಷನಿಗೆ ಹೋಗಲೇಬೇಡಿ. ನಾನು ಹೇಳ್ತೀನಿ, ನೀವೇ ಆಯಿಲ್ ಚೇಂಜ್ ಮಾಡ್ಕೊಳ್ಳಿ, ಆಯಿಲ್ ಫಿಲ್ಟ್ರ್ ನೀವು ಚೇಂಜ್ ಮಾಡ್ಕೊಳ್ಳಿ, ಏರ್ ಫಿಲ್ಟ್ರ್ ನೀವು ಚೇಂಜ್ ಮಾಡ್ಕೊಳ್ಳಿ. ಸೊ ಎಲ್ಲನೂ ನಾವೇ ಮಾಡ್ಕೊಳ್ಬೋದು. ಬಟ್ ಪೇಷನ್ಸ್ ಇರಬೇಕು ಅಷ್ಟೇ. ಬಿಟ್ಟರೆ ಈ ಒಂದು ಸ್ಕೂಟರು ಮೇಂಟೆನೆನ್ಸ್ ಫ್ರೀ ಸ್ಕೂಟರ್ ಅಂತಲೇ ಹೇಳ್ಬೋದು. ಈಗ ನಾನು ಸಿಗ್ನಲ್ನಲ್ಲಿ ನಿಲ್ಲಿಸಿದ್ದೀನಿ. ನನ್ನ ಎರಡೂ ಕಾಲೂ ಫ್ಲ್ಯಾಟ್ ಫುಟ್ ಆಗ್ತಾ ಇದೆ. ಯಾಕಂದರೆ ನನ್ನ ಇದು ಬಂದು 5.7. ಆರಾಮಾಗಿ ಗುರು ಈ ಗಾಡಿನ ಸಿಟಿ ಯೂಸೇಜಲ್ಲಿ ಮೇಂಟೈನ್ ಮಾಡ್ಬೋದು. ನೋಡಿ ಸ್ಪೇಸ್ ಇಷ್ಟಿದೆ, ಆರಾಮಾಗೆ ತೂರಿಸ್ಬೋದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಆ್ಯಕ್ಟಿವನ್ನೆಲ್ಲ ಈ ಥರ ಓಡ್ಸೋಕ್ಕಾಗಲ್ಲ. ಆಕ್ಸಿಸ್ ಒಂದೇ ಈ ಥರ ಓಡ್ಸೋಕ್ಕಾಗೋದು. ಯಾಕಂದರೆ ತುಂಬಾ ಲೀನಾಗಿದೆ ಗಾಡಿ. ಸೊ ಈ ಒಂದು ಗಾಡಿನ ಬಂದು ನೀವು ಅವಿನಾಶ್ ಸುಜುಕಿ ಮಾರುತಿ ಮಂದಿರ ಆಪೋಸಿಟಿಗೆ ಒಂದು ಶೋರೂಮ್ ಇದೆ, ಅಲ್ಲಿ ತೊಗೊಳ್ಳಿ. ಅವರು ನನಗೆ ರಿವ್ಯೂ ಮಾಡೋಕ್ಕೆ ಗಾಡಿ ಕೊಟ್ಟಿದ್ದಾರಂತ ನಾನು ಈ ಗಾಡಿ ಚೆನ್ನಾಗಿದೆ ಅಂತ ಹೇಳ್ತಿಲ್ಲ. ಗಾಡಿ ನಿಜವಾಗ್ಲೂ ಚೆನ್ನಾಗಿದೆ, ಅದಕ್ಕೆ ಚೆನ್ನಾಗಿದೆ ಅಂತ ಹೇಳ್ತೀನಿ. ವ್ಯಾಲ್ಯೂ ಫಾರ್ ಮನಿಗೆ ಅಂದರೆ ನೀವು ದುಡ್ಡು ಕೊಟ್ಟರೆ ಅದು ಕರೆಕ್ಟಾಗಿರೋ ಒಂದು ಪ್ರಾಡಕ್ಟ್ ಬೇಕು ಅಂದರೆ ನಾನು ಹೇಳೋದೇನೆಂದರೆ ಆ್ಯಕ್ಟಿವಾ 110cc, ಆಕ್ಸಿಸ್ 125cc ಇವೆರಡೂ ಕಾಸಿಗೆ ತಕ್ಕಂತೆ ಕಜ್ಜಾಯ.